ಅನ್ವಿತಾ ಸೂರ್ಯವಂಶಿ ಭಾಗ 34. ಎದ್ದೇಳು ವೇದ್, ಪ್ಲೀಸ್ ಎದ್ದೇಳು. ಎಷ್ಟೊತ್ತಿಗೆ ಅಂತ ಹೀಗೆ ನಿದ್ದೆ ಮಾಡ್ತಿರ್ತೀಯ ನೀನು? ಅನ್ವಿತಾ ಹಾಸಿಗೆ ಮೇಲೆ ಮಲಗಿದ್ದ ಋಗ್ವೇದನನ್ನು ತೀವ್ರವಾಗಿ ಅಲುಗಾಡಿಸುತ್ತಾ ಎಬ್ಬಿಸೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ವಾಸ್ತವದಲ್ಲಿ ಅವಳು ಅಂಡಮಾನ್ ದ್ವೀಪಕ್ಕೆ ಬಂದ ಉತ್ಸಾಹದಲ್ಲಿ ರಾತ್ರಿಯಿಡೀ ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ ಮತ್ತು ತನ್ನ ಮುದ್ದಾದ ಕಾಟದಿಂದ ಅವಳು ಅವನನ್ನು ಕೂಡ ರಾತ್ರಿ ಮಲಗಲು ಬಿಟ್ಟಿರಲಿಲ್ಲ. ಬೆಳಗಿನ ಜಾವ ತಣ್ಣೀರಿನಲ್ಲಿ ಪಾದ ಇಟ್ಟು ಇಬ್ಬರೂ ಸ್ವಲ್ಪ ಹೊತ್ತು ಕಾಲ ಕಳೆದ ನಂತರವಷ್ಟೇ ಇಬ್ಬರಿಗೂ ನಿರಾಳವಾಗಿದ್ದವೆನಿಸುತ್ತೆ. ಆ ತಂಗಾಳಿಗೆ ಋಗ್ವೇದ ಪ್ರೀತಿಯಿಂದ ಹಾಗೆ ಹಾಸಿಗೆಗೆ ಹೊರಗೆ ಗಾಢ ನಿದ್ರೆ ಜಾರಿರ್ತಾನೆ. ಅನ್ವಿತಾ, ಪ್ಲೀಸ್ ನನ್ನ ಮಲಗಲು ಬಿಡು ಅಂತ ನಿದ್ರೆಯ ಮಂಪರಿನಲ್ಲೇ ಬೇಸರದಿಂದ ಅವಳ ಕೈಯನ್ನು ದೂರ ಎಳೆದುಕೊಳ್ತಾನೆ. ಅವಳನ್ನು ತನ್ನ ಕಡೆಗೆ ಎಳೆದು ಬಿಗಿಯಾಗಿ ಅಪ್ಕೊಂಡು ಮತ್ತೆ ನಿದ್ದೆಗೆ ಜಾರುತ್ತಾನೆ. ವೇದ, ಎದ್ದೇಳು. ಆಮೇಲೆ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಮಲಗು. ನಾನು ಮೊದಲು ಸಮುದ್ರಕ್ಕೆ ಸ್ಕ್ಯೂಬ್ ಡ್ರೈವಿಂಗ್ ಹೋಗಬೇಕು. ಪ್ಲೀಸ್ ಬೇಗ ಎದ್ದೇಳು. ಅನ್ವಿತಾ ಅವನ ಮೊಂಡುಗಡ್ಡದ ಮೇಲೆ ತನ್ನ ಮೃದುವಾದ ಕೈ ಹಾಕುತ್ತಾ ಮುದ್ದಾಗಿ ಕಾಡ್ತಿದ್ದಾಳೆ. ಅನ್ವಿತಾ, ಬೆಳ್ಳಂಬೆಳಗ್ಗೆ ನನ್ನ ನಿದ್ದೆ ಕೆಡಿಸ್ತಾ ಇದೆಯಲ್ವಾ? ಇದಕ್ಕೆ ನಾನು ನಿನ್ನಿಂದ ಖಂಡಿತ ಸರಿಯಾದ ಸೇಡು ತೀರಿಸ್ಕೊಳ್ತೇನೆ ನೋಡು. ಅವನು ಕಣ್ಣುಗಳನ್ನು ಉಜ್ಜುತ್ತಾ ಹಾಸಿಗೆಯಿಂದ ಎದ್ದು ಇಷ್ಟವಿಲ್ಲದಿದ್ದರೂ ಕೂಡ ಬಾತ್ರೂಮ್ಗೆ ಹೋಗಲು ಕಷ್ಟಪಡ್ತಾನೆ. ಅನ್ವಿತಾ ಅವನ ಆ ನಿದ್ರೆಯ ಮುಖವನ್ನು ನೋಡಿ ಮನಸ್ಸಾರೆ ನಗುತ್ತಾ ರೂಮಿನ ಹಾಸಿಗೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಡೈವಿಂಗ್ ಬೇಕಾದ ಕಂಫರ್ಟೇಬಲ್ ಬಟ್ಟೆಗಳನ್ನು ತೆಗೆದಿಟ್ಟು ಕೆಳಗೆ ಬಂದಳು. ಬಂಗಲೆಯ ಕೆಲಸ ಚಿಕ್ಕಮ್ಮ ಈಗಾಗಲೇ ಅವರಿಬ್ಬರಿಗೂ ರುಚಿಕರವಾದ ಉಪಹಾರ ಸಿದ್ಧಪಡಿಸಿದರು ಮತ್ತು ಅವರು ಬಂಗಲೆಯ ಒಂದು ಮೂಲೆಯ ಉದ್ಯಾನವನದಲ್ಲಿ ತರಕಾರಿಗಳನ್ನು ಬೇಯಿಸಲು ಬೇಕಾದ ಸಾಮಗ್ರಿಗಳನ್ನು ನೋಡಲು ಹೋಗಿದ್ರು. ಅನ್ವಿತಾ ಇಬ್ಬರಿಗೂ ತಟ್ಟೆಯಲ್ಲಿ ಬಿಸಿ ಬಿಸಿ ಉಪಹಾರವನ್ನು ಬಡಿಸಿಬಿಟ್ಲು. ಅಷ್ಟರಲ್ಲಿ ಋಗ್ವೇದ ಕೂಡ ಫ್ರೆಶ್ ಆಗಿ ಕೆಳಗೆ ಬರ್ತಾನೆ. ಏನು ಮಿಸ್ಟರ್ ವೇದ್, ಇನ್ನೂ ಸ್ನಾನ ಮಾಡದೆ ಹಾಗೆ ಬಂದುಬಿಟ್ಟಿದೆಯಾ? ಅನ್ವಿತಾ ಕಿರಿದಾದ ಕಣ್ಣುಗಳಿಂದ ತುಂಟತನದಿಂದ ಅವನತ್ತ ನೋಡಿದ್ಲು. ಅದಕ್ಕೆ ಹೇಳೋದು ಬುದ್ಧಿವಂತೆ ಅಂತ. ಈಗ ನಾವಿಬ್ಬರು ಸಮುದ್ರದ ನೀರಿಗೆ ಹೋಗ್ತಿದ್ದೀವಿ ತಾನೇ. ಡೈವಿಂಗ್ ಮುಗಿಸಿ ವಾಪಸ್ ಬರುವಾಗ ಒಟ್ಟಿಗೆ ಸ್ನಾನ ಮಾಡಿದರೆ ಆಯಿತು. ಇವಾಗ ಯಾಕೆ ವೇಸ್ಟು? ಋಗ್ವೇದ ತನ್ನದೇ ಆದ ವಿಚಿತ್ರ ತರ್ಕವನ್ನು ನೀಡ್ತಾನೆ. ಅನ್ವಿತಾ ಅವನ ವಿಚಿತ್ರ ತರ್ಕಕ್ಕೆ ಸುಮ್ಮನೆ ಕಣ್ಣು ಹಾಯಿಸಿ ನಗ್ತಾಳೆ. ಸಮುದ್ರದ ಆಳಕ್ಕೆ ಹೋಗಲು ಅವಳು ಇವಾಗ ಇಷ್ಟು ಉತ್ಸಾಹಗಳಾಗಿದ್ದಾಳೆ ಅಂದರೆ ವೇದ್ಗೆ ಸರಿಯಾದ ಉಪಹಾರವನ್ನು ಸಹ ನೆಮ್ಮದಿಯಿಂದ ತಿನ್ನಲು ಬಿಡದೆ ಕೈ ಹಿಡಿದು ದರದರನೆ ದೋಣಿಯ ಕಡೆಗೆ ಎಳೆದುಕೊಂಡು ಹೋದ್ಲು. ಇವಾಗ ಋಗ್ವೇದನಿಗೆ ತಾನೇ ಅನ್ವಿತಾಗೆ ಆ ಮಾತು ಹೇಳಿದ್ದಕ್ಕೆ ತನ್ನ ಮೇಲೆಯೇ ಸ್ವಲ್ಪ ವಿಷಾದವಾಗ್ತಾ ಇತ್ತು. ಯಾಕಂದರೆ ನಿನ್ನೆ ರಾತ್ರಿ ಅವಳನ್ನು ಕಾಡಿಸುವಾಗ ಬೆಳಗ್ಗೆ ಸಮುದ್ರದ ಆಳದಲ್ಲಿ ಬೇರೆ ಬೇರೆ ರೀತಿಯ ಅಪರೂಪದ ಮೀನುಗಳನ್ನು ನೋಡಲು ಅದ್ಭುತ ಅವಕಾಶ ಸಿಗ್ತದೆ ಅಂತ ಅವಳಿಗೆ ಹೇಳಿದ್ದನು. ಹಾಗಾಗಿ ಅವಳು ಇಷ್ಟೊಂದು ಹಠ ಹಿಡಿದು ಅವನನ್ನು ಎಬ್ಬಿಸ್ತಾ ಇದ್ದಾಳೆ. ಇವಾಗಲಾದರೂ ನಿಲ್ಲಿಸು ವೇದ್. ಅನ್ವಿತಾ ಜೋರಾಗಿ ನಕ್ಕದ್ಲು. ಋಗ್ವೇದ ತನ್ನ ವೇಗದ ಸ್ಪೀಡ್ ಬೋಟನ್ನು ಎಂಜಿನ್ ಪ್ರಾರಂಭಿಸಿ ಕಡಲ ತೀರದಿಂದ ದೂರ ಕರೆದೊಯ್ದ. ಅನ್ವಿತಾ ಗಾಳಿಗೆ ಎದುರಿ ಅವನನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡು ಕುಳಿತಿದ್ಲು. ಸಮುದ್ರದ ಅತ್ಯಂತ ಆಳವಾದ ಮತ್ತು ಶಾಂತವಾದ ಭಾಗವನ್ನು ತಲುಪಿದಾಗ ಅವನು ದೋಣಿಯನ್ನು ನಿಲ್ಲಿಸ್ತಾನೆ. ಅನ್ವಿತಾ, ತುಂಬ ಹುಷಾರಾಗಿರು ಮತ್ತು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ನನ್ನ ಕೈ ಬಿಡಬೇಡ, ತಿಳಿತಾ? ಋಗ್ವೇದ ಸುರಕ್ಷತೆಯ ನಿಯಮಗಳನ್ನು ಇನ್ನೂ ಹೇಳುತ್ತಲೇ ಇದ್ದ. ಅಷ್ಟರಲ್ಲೇ ಅವಳು ತನ್ನ ವಾಟರ್ ಪ್ರೂಫ್ ಕನ್ನಡಕ, ಡ್ರೈವಿಂಗ್ ಗೇರ್ ಹಾಕ್ಕೊಂಡು ಸೀದಾ ನೀರಿಗೆ ಧುಮುಕಿಯೇ ಬಿಟ್ಟಿದ್ಲು. ಅವನು ನಗುತ್ತಾ ತನ್ನ ಶರ್ಟ್ ತೆಗೆದು ಅವಳನ್ನು ಹಿಂಬಾಲಿಸಿ ತಕ್ಷಣವೇ ನೀರಿಗೆ ಹೋಗ್ತಾನೆ. ಆ ಆಳವಾದ ತಿಳಿನೀರು ಒಳಗೆ ಎಷ್ಟೊಂದು ಬಗೆ ಬಗೆಯ ವಿಚಿತ್ರ ಹಾಗೂ ಸುಂದರವಾದ ಮೀನುಗಳು, ಆ ವರ್ಣರಂಜಿತ ಜಲಚರಗಳ ದೃಶ್ಯವು ಅನ್ವಿತಾಳ ಕಣ್ಣುಗಳಲ್ಲಿನ ಎಲ್ಲ ಸೌಂದರ್ಯವನ್ನು ಒಮ್ಮೆಲೆ ಸೆರೆ ಹಿಡಿತಿತ್ತು. ಅವಳು ನೀರಿನ ಅಡಿಯಲ್ಲಿ ಕಾಣ್ತಿದ್ದ ಆ ರಮಣೀಯ ದೃಶ್ಯವನ್ನು ತನ್ನ ಕುತ್ತಿಗೆ ಸುತ್ತ ತೂಗಾಡ್ತಿದ್ದ ವಾಟರ್ ಪ್ರೂಫ್ ಗೋಪ್ರೋ ಕ್ಯಾಮ್ರಾದಲ್ಲಿಯೂ ಅತ್ಯಂತ ಆನಂದದಿಂದ ದಾಖಲಿಸ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ನೀರಿನ ಒಳಗೆ ಅವಳ ಕಾಲಿಗೆ ಯಾರೋ ಮೆಲ್ಲನೆ ಕಚಗುಳಿ ಇಟ್ಟಂತೆ ಅನ್ನಿಸ್ತು ಮತ್ತು ಅವಳು ಒಮ್ಮೆಲೆ ಭಯಭೀತಳಾಗಿ ಹಿಂದೆ ತಿರುಗಿದ್ಲು. ಋಗ್ವೇದ ಅತ್ಯಂತ ವೇಗವಾಗಿ ನೀರಿನ ಒಳಗೆ ಈಜುತ್ತಾ ಹಿಂದಿನಿಂದ ಅವಳ ಮುಂದೆ ಬಂದು ತನ್ನ ಕೈಲಿದ್ದ ಒಂದು ಸಣ್ಣ ರೇಷ್ಮೆ ಮೀನನ್ನು ಕಿಯೋ ಬಳಿ ತೇಲುವಂತೆ ಬಿಟ್ಟು ತುಂಟತದಿಂದ ಕಣ್ಮಿಟ್ಕಿಸ್ತಾ ಇದ್ದಾನೆ. ಅನ್ವಿತಾ ತಾನು ಎದುರಿದ್ದಕ್ಕೆ ಅವನ ಎದೆಗೆ ಮೆಲ್ಲನೆ ಗುದ್ಲು. ಅವನು ನಗುತ್ತಾ ನೀರಿನ ಒಳಗೆ ಅವಳ ಮೃದುವಾದ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮತ್ತಷ್ಟು ಆಳಕ್ಕೆ ಈಜುತ್ತಾ ಮುಂದೆ ಬರ್ತಾನೆ. ಅಲ್ಲಿ ಪ್ರಕೃತಿಯ ಅದ್ಭುತ ಸೃಷ್ಟಿಯಾದ ಹಲವು ಜಾತಿಯ ವರ್ಣರಂಜಿತ ಹವಳದ ಬಂಡೆಗಳು ಇದ್ವು. ಅವಳು ಅತ್ಯಂತ ಕುತೂಹಲದಿಂದ ಅವುಗಳನ್ನೆಲ್ಲ ಮುಟ್ಟುತ್ತಾ ಆ ಜಗತ್ತನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಅವರು ನೀರಿನ ಅಡಿಯಲ್ಲಿ ಎಷ್ಟು ಗಂಟೆಗಳ ಕಾಲ ಕಳೆದ್ರು ಅನ್ನೋದು ಅವರಿಬ್ಬರಿಗೂ ತಿಳಿಯಲಿಲ್ಲ. ಅವು ಸಮುದ್ರದ ಆಳವಾದ ತಳದಲ್ಲಿದ್ದ ಕಾರಣ ಅವರಿಬ್ಬರ ಮೇಲಿನ ಬಿಸಿಲಿನ ಶಾಖವನ್ನು ಅನುಭವಿಸೋಕೆ ಸಾಧ್ಯವಾಗಲಿಲ್ಲ. ಆದರೆ ಕ್ರಮೇಣ ಅತಿಯಾದ ಚಳಿಯಿಂದ ಅವಳ ದೇಹದಲ್ಲಿ ಸಣ್ಣದಾಗಿ ಸೆಳೆತ ಉಂಟಾಗೋಕ್ಕೆ ಪ್ರಾರಂಭಿಸಿತು. ಅದರಿಂದ ಅನ್ವಿತಾ ಇನ್ನು ಮೇಲೆ ಹೋಗೋಣ ಅಂತ ಕೈಯಿಂದಲೇ ಋಗ್ವೇದನಿಗೆ ಸಂಕೇತ ನೀಡಿದ್ಲು. ಇಬ್ಬರೂ ತಕ್ಷಣವೇ ತಮ್ಮ ಸ್ಪೀಡ್ ಬೋಟ್ ಕಡೆಗೆ ವೇಗವಾಗಿ ಈಜಿದ್ರು. ಅನ್ವಿತಾ ನೀರಿನಿಂದ ಹೊರಬಂದು ಭಾರವಾದ ಉಸಿರಾಡುತ್ತಾ ಬೋಟ್ ಮೇಲಕ್ಕೆ ಬಂದಳು. ಅವಳ ದೈಹಿಕ ಸ್ಥಿತಿ ಈಗ ತುಂಬ ಹದಗೆಟ್ಟಿದ್ದೆ. ಅವಳು ಕೇವಲ ಮಾನಸಿಕ ಉತ್ಸಾಹದಿಂದ ಇಷ್ಟೊಂದು ಹೊತ್ತು ನೀರಿನಲ್ಲಿದ್ದೇ ಹೊರತು ಆ ಸಮಯದಲ್ಲಿ ನೀರಿನ ಒಳಗೆ ಅವಳಿಗೆ ಸುಸ್ತಾಗಿರುವುದು ಏನೂ ಅನ್ನಿಸ್ಲಿಲ್ಲ. ಆದರೆ ಈಗ ಬೋಟ್ ಮೇಲೆ ಬರ್ತಿದ್ದಂತೆ ಅವಳ ಇಡೀ ದೇಹದ ಸ್ನಾಯುಗಳು ಸಿಕ್ಕಾಪಟ್ಟೆ ನೋವು ಪ್ರಾರಂಭಿಸುತ್ತೆ.
ಕೊನೆಗೆ ಋಗ್ವೇದ ಬೋಟನ್ನು ಚಲಾಯಿಸಿ ದೀಪದ ಸಮುದ್ರದ ದಡವನ್ನು ತಲುಪ್ತಾನೆ. ಅವನು ದೋಣಿಯನ್ನು ದಂಡೆಗೆ ನಿಲ್ಲಿಸ್ತಿದ್ದಂತೆ ಅನ್ವಿತಾ ತಕ್ಷಣವೇ ಬೋಟ್ನಿಂದ ಕೆಳಗಾರಿ ಅಲ್ಲಿನ ಮೃದುವಾದ ಬಿಳಿ ಮರಳಿನ ಮೇಲೆ ಸುಸ್ತಾಗಿ ಕುಳಿತುಕೊಂಡ್ಳು. ಅವಳಿಗೆ ಇವಾಗ ಎದ್ದು ಬಂಗಲೆಯವರೆಗೆ ನಡೆಯಲು ಕೂಡ ಶಕ್ತಿ ಇರಲಿಲ್ಲ. ಋಗ್ವೇದ ದೋಣಿಯಿಂದ ಕೆಳಗೆ ಬಂದು ಸೊಂಟದ ಮೇಲೆ ಕೈ ಇಟ್ಟು ಅವಳ ಸುಸ್ತಾದ ಮುಖವನ್ನು ನೋಡುತ್ತಾ ತುಂಟದಿಂದ ನಗ್ತ. ಏನು ಶ್ರೀಮತಿ ಅನ್ವಿತಾ ಅವರೇ, ಇವಾಗ ಹೇಳಿ, ನಿನಗೆ ಇನ್ನೂ ಹೆಚ್ಚಿನ ಸಮಯ ಸಮುದ್ರದ ಆಳದಲ್ಲಿ ಸ್ಕ್ಯೂಬ್ ಡ್ರೈವಿಂಗ್ ಮಾಡೋಕ್ಕೆ ಬಯಸ್ತೀಯಾ? ಋಗ್ವೇದ ಅವನ ಕಾಲೆಳಿತಾನೆ. ಯಾರೋ ತುಂಬ ಉತ್ಸಾಹದಿಂದ ನನ್ನ ಉಪಹಾರ ಕೂಡ ಸರಿಯಾಗಿ ತಿನ್ನಲು ಬಿಡದೆ ಇಲ್ಲಿ ಕರ್ಕೊಂಡು ಬಂದಿದ್ರು ಎಂದು ಋಗ್ವೇದ ಅವಳ ಸುಸ್ತಾದ ಮುಖವನ್ನು ನೋಡಿ ವ್ಯಂಗ್ಯವಾಗಿ ಕೇಳ್ತಾನೆ. ಗಂಡನ ಈ ಕಾಲೆಳೆಯುವ ಮಾತನ್ನು ಕೇಳಿ ಅನ್ವಿತಾ ಇನ್ನು ತನಗೆ ಶಕ್ತಿ ಇಲ್ಲ ಎಂಬಂತೆ ಮುದ್ದಾಗಿ ತನ್ನ ತುಟಿಗಳನ್ನು ಚಾಚಿದ್ಲು. ನೋಡನ್ವಿತಾ, ಒಬ್ಬ ಸಾಮಾನ್ಯ ಮನುಷ್ಯ ನೀರಿನೊಳಗೆ ಎಷ್ಟೊತ್ತಿರ್ಬೋದು, ಅದಕ್ಕೂ ಮಿತಿ ಇತ್ತು. ಆದರೆ ಮೇಡಮ್, ನೀವು ನೀರಿನ ಒಳಗೆ ಹೋಗ್ತಿದ್ದಂಗೆ ಜಗತ್ತನ್ನೇ ಮರೆತುಬಿಟ್ರಿ. ನನ್ನ ಮಾತನ್ನು ಏನು ಯೋಚಿಸಿದ್ರು ಈಗ ನೋಡು, ತೊಂದರೆ ಆಗ್ತದೆ. ಹನಿಮೂನ್ನ ಒಂದೇ ದಿನದಲ್ಲಿ ಎಲ್ಲವನ್ನು ಮಾಡಲು ಬಯಸ್ತೀರಾ? ಅವನು ಪ್ರೀತಿಯಿಂದಲೇ ಗುಣಗಳು ಪ್ರಾರಂಭಿಸ್ತಾನೆ. ಅವಳು ತನ್ನ ಸುಸ್ತಾದ ಮುಖವನ್ನು ಮರೆಮಾಚಲು ಇನ್ನೊಂದು ಕೈಯಿಂದ ಕಣ್ಣುಗಳನ್ನು ಒರೆಸುವಂತೆ ಸಣ್ಣದಾಗಿ ಅಳುವ ನಟನೆಯನ್ನು ಮಾಡಿದ್ಲು. ಅವಳ ಆ ಮುದ್ದಾದ ಮುಖವನ್ನು ನೋಡ್ತಾ ಇದ್ದಂಗೆ ಋಗ್ವೇದನ ಕಠಿಣ ಮನಸ್ಸು ತಕ್ಷಣವೇ ಮೃದುವಾಯಿತು. ಸರಿ ಬಿಡು, ಸದ್ಯಕ್ಕೆ ನಿನ್ನ ನಾಟಕ. ಇವಾಗ ಒಳಗೆ ಹೋಗಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿದರೆ ನಿನ್ನ ದೇಹದ ನೋವೆಲ್ಲ ಸರಿಯಾಗುತ್ತೆ. ಬನ್ನಿ ಹೋಗೋಣ ಅಂತ ಋಗ್ವೇದ. ಆದರೆ ನನಗೆ ಇವಾಗ ಎದ್ದು ನಡೆಯಲು ಸ್ವಲ್ಪವೂ ಆಗ್ತಿಲ್ಲ ವೇದ್, ಅವಳು ಕಣ್ಣು ಮಿಟುಕಿಸಿ ದೈನ್ಯತೆಯಿಂದ ಬೇಡಿಕೊಂಡ್ಳು. ಅವಳ ಆ ಕ್ಯೂಟ್ ಕೋರಿಕೆಗೆ ಸೋತ ಋಗ್ವೇದ ಮೆಲ್ಲನೆ ಬಾಗಿ ಅವಳನ್ನು ತನ್ನ ಎರಡೂ ಕೈಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಎತ್ಕೊಳ್ತಾನೆ. ಅನ್ವಿತಾ ನಾಚಿಕೆಯಿಂದ ಅವನ ಎದೆಯ ಸುತ್ತ ತನ್ನ ಎರಡೂ ತೋಳುಗಳನ್ನು ಬಿಗಿಯಾಗಿ ಬೀಸುತ್ತಾ ಅವನ ಕುತ್ತಿಗೆಗೆ ಮುಖ ಹೊತ್ತು ಅವನನ್ನು ಮುದ್ದಿಸ್ತಾ ಇದ್ಲು. ಇವಾಗ ಹೇಳನ್ವಿತಾ, ನಾನು ನಿನ್ನನ್ನು ಎತ್ಕೊಂಡಿದ್ದೇನಲ್ವಾ, ಈಗ ನಾನು ನಿನ್ನ ಮುಂದೆ ನಿನ್ನನ್ನು ಹೀಗೆ ನನ್ನ ತೋಳುಗಳಲ್ಲಿ ಇರಿಸ್ಕೊಳ್ಬಹುದೇ? ನನಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಅವನ ಗಂಭೀರ ಧ್ವನಿ ಅವಳ ಕಿವಿಯನ್ನು ತಲುಪಿತು. ಅವಳು ತಕ್ಷಣವೇ ಗಾಬರಿಯಾಗಿ ಸುತ್ತಲೂ ಕಣ್ಣು ಬಿಟ್ಟು ನೋಡಿದಾಗ ಅವನು ಅವಳನ್ನು ಈಗಾಗಲೇ ಬೆಡ್ರೂಮ್ನ ಐಷಾರಾಮಿ ಬಾತ್ರೂಮ್ನ ಒಳಗೆ ಕರ್ಕೊಂಡು ಬಂದಿರೋದು ತಿಳಿಯಿತು. ಅವಳು ತಕ್ಷಣವೇ ತೀವ್ರವಾದ ನಾಚಿಕೆಯಿಂದ ಕೆಳಗೆ ನೋಡಿದ್ಲು ಮತ್ತು ಮೆಲ್ಲನೆ ಅವನ ಬಿಗಿಯಾದ ಹಿಡಿತದಿಂದ ಕೆಳಗಿಳಿದ್ಲು. ಅನ್ವಿತಾ, ನೀನು ನನ್ನನ್ನು ಇಷ್ಟೊಂದು ಕಾಡಿಬೇಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದರಿಂದ ಅದಕ್ಕೆ ಪ್ರತಿಯಾಗಿ ನನಗೆ ನಿನ್ನಿಂದ ಏನಾದರೂ ಒಂದು ಮಧುರವಾದ ಗಿಫ್ಟ್ ಬೇಕಲ್ವಾ? ಹಾಂ ಹೇಳು. ಅವನು ತುಂಟತನದಿಂದ ನಗುತ್ತಾ ಅವಳ ಕಡೆಗೆ ಮುಂದೆ ಸಾಗಲು ಪ್ರಾರಂಭಿಸ್ತಾನೆ. ಅವಳು ಗಾಬರಿಯಾಗಿ ತಪ್ಪಿಸ್ಕೊಳ್ಳಲು ನೋಡಿದಾಗ ಅಲ್ಲಿನ ಶೋವರ್ನ ದೊಡ್ಡ ಗಾಜಿನ ಮೇಲೆ ಹಿಂದಕ್ಕೆ ಹೊರ್ಕೊಂಡು ಅವನೊಂದು ಬಲವಾದ ಕೈ ಅವಳ ಎಡಭಾಗದಲ್ಲಿನ ಗಾಜಿನ ಮೇಲೆ ಬಂದು ದಾರಿಯನ್ನು ಬ್ಲಾಕ್ ಮಾಡ್ತು. ಅವಳು ಇನ್ನೂ ಇವನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ತಿಳಿದು ಇನ್ನೊಂದು ಬದಿಯಿಂದ ಮೆಲ್ಲನೆ ಜಾರಲು ಪ್ರಯತ್ನಿಸಿದ್ಲು. ಆದರೆ ಋಗ್ವೇದನ ಇನ್ನೊಂದು ಕೈ ಅತ್ಯಂತ ವೇಗವಾಗಿ ಅಲ್ಲಿಗೆ ಬಂದು ಅವಳನ್ನು ಸಂಪೂರ್ಣವಾಗಿ ಗಾಜಿನ ಗೋಡೆಗೆ ಲಾಕ್ ಮಾಡ್ತು. ಅವಳು ಕೊನೆಗೂ ಅವನ ಕಣ್ಣುಗಳ ತೀರ ಹತ್ತಿರದ ನೋಟವನ್ನು ಎದುರಿಸಲು ಧೈರ್ಯ ಮಾಡಿದ್ಲು. ಅವನು ಇವಾಗ ಅವಳನ್ನು ಕೇವಲ ಸ್ನೇಹಪರವಲ್ಲದ ಅತ್ಯಂತ ರೊಮ್ಯಾಂಟಿಕ್ ಆದ ನೋಟದಿಂದ ದಿಟ್ಟಿಸಿ ನೋಡ್ತಾ ಇದ್ದ. ಅವಳು ನೀರಿನಿಂದ ಬಂದಿದ್ದರಿಂದ ಪೂರ್ತಿಯಾಗಿ ಒದ್ದೆಯಾಗಿದ್ದ ಕಾರಣ ಅವಳ ಟಾಪ್ ಅಂಗಿ ಸೂಕ್ಷ್ಮ ದೇಹಕ್ಕೆ ಸಂಪೂರ್ಣವಾಗಿ ಅಂಟಿಕೊಳ್ಳುತ್ತೆ. ಅವನ ತೀಕ್ಷ್ಣವಾದ ಗಂಡಸ್ತನದ ನೋಟವನ್ನು ನೇರವಾಗಿ ಎದುರಿಸಿದಾಗ ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಏನೋ ಒಂದು ವಿಚಿತ್ರವಾದ ಅನುಭವ. ಅವಳಿಗೆ ನಾಚಿಕೆಯಾಗಿ ಇಡೀ ಜಗತ್ತೇ ತಿರುಗಿದಂತಾಗಿ ತಕ್ಷಣವೇ ಅಲ್ಲಿಂದ ಕಣ್ಮರೆಯಾಗೋಕ್ಕೆ ಬಯಸ್ತಾಳೆ. ವೇದ್ ಅತ್ಯಂತ ನಿಧಾನವಾಗಿ ಮುಂದೆ ಬಂದು ತನ್ನ ಮೊಂಡುಗಡ್ಡವನ್ನು ಮೃದುವಾದ ಕೆನ್ನೆಗಳಿಗೆ ಮೆಲ್ಲನೆ ಸವರುತ್ತಿದ್ದಾನೆ. ಆ ರಭಸಕ್ಕೆ ಅವಳ ಮೇಲ್ಭಾಗದ ಉಡುಪು ಒಂದು ಭುಜದಿಂದ ಸ್ವಲ್ಪ ಕೆಳಗೆ ಜಾರಿದಾಗ ತಣ್ಣನೆಯ ಗಾಳಿ ಒಮ್ಮೆಲೆ ನಡುಗ್ತು. ಅವಳು ತಕ್ಷಣವೇ ನವಿರಾದ ಸೊಂಟದ ಮೇಲೆ ಗಟ್ಟಿಯಾಗಿ ಕೈ ಇಟ್ಟು ಹತ್ತಿರ ಕೆಳ್ಕೊತಾನೆ. ಆ ನಿರೀಕ್ಷಿತ ಸೆಳೆತಕ್ಕೆ ಅವಳು ನೇರವಾಗಿ ಬಂದು ಶರಣಾಗಿ ಬಿದ್ಲು. ಆದರೆ ಅವನು ಇಷ್ಟಕ್ಕೆ ನಿಲ್ಲಿಸದೆ ಅವಳ ಸುಂದರವಾದ ಕುತ್ತಿಗೆ ಮೇಲೆ ತನ್ನ ಪ್ರಭಾವವನ್ನು ತೋರಿಸ್ತಾನೆ. ವೇದ್ ಅವಳಿಗೆ ಇವಾಗ ತಣ್ಣನೆಯ ಗಾಳಿ ಒದ್ದೆ ಬಟ್ಟೆಯಿಂದ ಚಳಿಯಾಗೋಕ್ಕೆ ಪ್ರಾರಂಭಿಸುತ್ತೆ ಮತ್ತು ನಂತರ ಹಠಾತ್ತಾಗಿ ಶವರ್ನ ಪೈಪಿನಿಂದ ಒಂದು ದೊಡ್ಡ ನೀರಿನ ಪ್ರೆಷರ್ ಶಬ್ದ ಬರುತ್ತೆ. ಋಗ್ವೇದ ತಕ್ಷಣವೇ ತನ್ನ ರೊಮ್ಯಾಂಟಿಕ್ ಆಟವನ್ನು ತಟ್ಟನೆ ನಿಲ್ಲಿಸ್ತಾನೆ. ಮೆಲ್ಲನೆ ಪಕ್ಕಕ್ಕೆ ಹೆಜ್ಜೆ ಹಾಕಿ ತನ್ನ ಬಿಸಿ ನೀರಿನ ಶವರನ್ನು ಆನ್ ಮಾಡ್ತಾನೆ. ಸದ್ಯಕ್ಕೆ ನೀನು ಜಾಸ್ತಿ ಸುಸ್ತಾಗಿದೆಯಾ? ಮೊದಲು ಚೆನ್ನಾಗಿ ವಿಶ್ರಾಂತಿ ಪಡೆದು ಆರಾಮವಾಗಿ ಬಿಸಿನೀರಲ್ಲಿ ಸ್ನಾನ ಮಾಡು. ಅವನು ಪ್ರೀತಿಯಿಂದ ಅವಳ ಕೆನ್ನೆಯ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸ್ದ. ನಾನು ಮತ್ತೊಂದು ರೂಮಿನ ಬಾತ್ರೂಮ್ನಲ್ಲಿ ಫ್ರೆಶ್ ಅಪ್ ಆಗಲು ಅಲ್ಲಿಂದ ಹೊರಡ್ತಾನೆ. ಇದೇ ಸಮಯದಲ್ಲಿ ಮುಂಬೈನ ಒಂದು ದೊಡ್ಡ ಕರಾಳ ಕೋಣೆಯಲ್ಲಿ ಮಾಫಿಯಾ ನೆಟ್ವರ್ಕ್ನ ಸಂಭಾಷಣೆ ಎನ್ನುವುದು ನಡೀತಾ ಇತ್ತು. ಅಣ್ಣ, ದಯವಿಟ್ಟು ಇದನ್ನು ಒಮ್ಮೆ ನೋಡು. ನೀನು ಜೈಲಿನಿಂದ ಅಥವಾ ವಿದೇಶದಿಂದ ಹೊರಗೆ ಬಂದ ದಿನವೇ ಆ ಸುದ್ದಿ ಟಿವಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದ್ದು ಮಾಡ್ತಾ ಬಂತು. ಒಬ್ಬ ಕಾವಲುಗಾರ ವ್ಯಕ್ತಿ ಓಡೋಡಿ ಬಂದು ತನ್ನ ಮೊಬೈಲ್ನಿಂದ ಒಂದು ರಹಸ್ಯವಾದ ವಿಡಿಯೋವನ್ನು ತನ್ನ ಬಾಸ್ಗೆ ತೋರಿಸ್ತಾ ಇದ್ದಾನೆ.
ಆ ರೌಡಿ ಬಾಸ್ ಮೊಬೈಲ್ ಸ್ಕ್ರೀನ್ ಮೇಲಿದ್ದ ಆ ಹುಡುಗಿಯ ಒಂದು ಫೋಟೋವನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಕ್ರೂರತ್ವದ ಮುಖದಲ್ಲಿ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಮತ್ತು ಅವಳ ಮುಖವನ್ನು ಪೂರ್ತಿಯಾಗಿ ನೋಡಿದ ತಕ್ಷಣ ಅವನ ಕ್ರೂರ ಮುಖದಲ್ಲಿ ಒಂದು ವಿಕೃತವಾದ ದೊಡ್ಡ ನಗು ಒಮ್ಮೆಲೆ ಕಾಣಿಸ್ಕೊಳ್ತು. ಇದು ಇದು ನನ್ನ ಹಳೆಯ ಮೃಣ್ಮಯಿ. ಹೌದು, ನನಗೆ ಅವಳು ಯಾವುದೇ ಬೆಲೆ ಕೊಟ್ಟಾದರೂ ಬೇಕೇ ಬೇಕು. ಈಗ ಅವಳು 15 ವರ್ಷಗಳಿಗಿಂತಲೂ ಇವಾಗ ಮೊದಲಿಗಿಂತ ತುಂಬಾ ಸುಂದರವಾಗಿ ಕಾಣ್ತಿದ್ದಾಳಲ್ವಾ? ಅವನು ಹೆಮ್ಮೆಯಿಂದ ತನ್ನ ದೊಡ್ಡ ಮೀಸೆಯ ಮೇಲೆ ಕೈ ಹಾಕಿ ತಿರುಗುತ್ತಾ ಇದ್ದಾನೆ. ಅದಕ್ಕೆ ಆ ವ್ಯಕ್ತಿ ಎದುರುತ್ತಾ ಹೇಳ್ತಾನೆ, ಆದರೆ ಸಹೋದರ, ಅದು ಇತ್ತೀಚೆಗೆ ನಿನ್ನ ಈ ರಣೆಯನ್ನು ನೋಡಿದ ನಂತರ ರಾವತ್ ಕುಟುಂಬವು ತುಂಬಾ ಜಾಗರೂಕವಾಗಿದೆ. ಅವರ ಕಡೆಯ ಸುರಕ್ಷಿತ ಜನರು ಈಗಾಗಲೇ ಮುಂಬೈನಾದ್ಯಂತ ಪ್ರತಿಯೊಂದು ಮೂಲೆಯಲ್ಲೂ ಹರಡ್ಕೋಬಿಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಆ ರಹಸ್ಯ ರಾಜಕುಮಾರಿಯ ಪತಿಯಾಗಿರುವ ಆ ವೇದ್ ಸೂರ್ಯವಂಶಿ ತೀರಾ ಸಾಮಾನ್ಯ ವ್ಯಕ್ತಿ ಏನಲ್ಲ. ಅವನ ಹಿಂದೆ ಒಂದು ದೊಡ್ಡ ಸಾಮ್ರಾಜ್ಯವೇ ಇದೆ. ಅದಕ್ಕೆ ಬಾಸ್ ಟಾಣ ಗಟ್ಟಿಯಾಗಿ ನಗುತ್ತಾ ಉತ್ತರಿಸ್ತಾನೆ, ಓಹೋ, ಹಾಗಾದರೆ 15 ವರ್ಷಗಳ ಹಿಂದೆ ರಾವತ್ ಮತ್ತು ಸೂರ್ಯವಂಶಿ ಕುಟುಂಬದಲ್ಲಿ ಏನಾಯಿತು ಅಂತ ನಿನಗೆ ಗೊತ್ತಾ? ಇವಾಗ ಅದೇ ರಕ್ತಪಾತ ಸಂಭವಿಸ್ತದೆ. ಏನೇ ಆದರೂ, ಯಾರೇ ಅಡ್ಡ ಬಂದರೂ ನಾನು ನನ್ನ ರಾಜಕುಮಾರಿ ಮೃಣ್ಮಯಿಯನ್ನು ನನ್ನವಳನ್ನಾಗಿ ಮಾಡ್ಕೊಂಡೇ ತೀರ್ತೀನಿ. ಮೊದಲಿಗೆ ನಾನು ಅದನ್ನು ಕೇವಲ ಸೂರ್ಯವಂಶಿಯ ಜೊತೆಗಿನ ಉದ್ಯಮದ ಸ್ಪರ್ಧೆಗಾಗಿ ಮಾಡ್ತಾ ಇದ್ದೆ. ಇದರ ಈಗ ಅವಳ ಅದ್ಭುತವಾದ ಸೌಂದರ್ಯ, ಆ ಒಂದು ಅಂದ ಚಂದವನ್ನು ನೋಡಿದ ಮೇಲೆ ನನಗೆ ಒಂದು ಕ್ಷಣವೂ ಸಹಿಸೋಕೆ ಆಗ್ತಾ ಇಲ್ಲ. ಅಂದಾಗ ಅವಳು ಇವಾಗ ಎಲ್ಲಿದ್ದಾಳೆ ಅಣ್ಣ? ಅವಳು ಇವಾಗ ಸದ್ಯಕ್ಕೆ ಎಲ್ಲಿಗೆ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ರಹಸ್ಯ ಮಾಹಿತಿಯ ಪ್ರಕಾರ ಅವಳು ಇವಾಗ ಸದ್ಯಕ್ಕೆ ಮುಂಬೈನಲ್ಲಿ ಮಾತ್ರ ಇಲ್ಲ ಎಂದು ಆ ವ್ಯಕ್ತಿ ನಡುಗುತ್ತಾ ಉತ್ತರಿಸ್ತಾನೆ. ಸರಿ, ಅವಳ ಮುಂಬೈನ ಮುಖ್ಯ ಸೂರ್ಯವಂಶಿ ಮನೆ ಮೇಲೆ ಮತ್ತು ರಾವತ್ ಕುಟುಂಬದ ಮೇಲೆ ಸಂಪೂರ್ಣವಾಗಿ ಒಂದು ಕಣ್ಣಿಟ್ಟು ನಿಗಾ ಇರಿಸು. ಅವಳು ಎಷ್ಟು ದಿನ ತನ್ನ ಮುಂಬೈನಿಂದ ಹೊರಗಿರಲು ಸಾಧ್ಯ? ಅವಳು ತನ್ನ ಗಂಡನ ಜೊತೆ ಕೊನೆಗೆ ರಾಣನ ಸಾಮ್ರಾಜ್ಯಕ್ಕೆ ಬರಲೇಬೇಕು. ಅವನು ವಿಕೃತವಾಗಿ ನಗುತ್ತಾ ಮೊಬೈಲ್ನಲ್ಲಿರುವ ವಿಡಿಯೋವನ್ನು ಆಫ್ ಮಾಡ್ತಾನೆ. ಅತ್ತ ಮುಂಬೈನಲ್ಲಿ ರಾಣನ ಸಂಚು ತಿಳಿದಿದ್ದಾಗೆ ರಾವತ್ ಮತ್ತು ಸೂರ್ಯವಂಶಿ ಕುಟುಂಬದ ನಿಷ್ಠಾವಂತ ಅಲರ್ಟ್ ಆಗ್ತಾರೆ. ಇತ್ತ ಮಹಲಿನ ಹೊರಗೆ ನಿಗಾ ಹೇಳಲು ಹಡ್ಕೊಂಡಿರುವಂತಹ ವ್ಯಕ್ತಿ ಪರಿಸ್ಥಿತಿಯನ್ನು ಗಮನಿಸ್ತಾನೆ. ಬೇಗನೆ ತನ್ನ ಜಾಲದ ಮುಖ್ಯಸ್ಥನಾದ ವಿಶೇಷಣ ರಹಸ್ಯ ಸಂಖ್ಯೆಗೆ ಕರೆಯನ್ನು ಮಾಡ್ತಾನೆ. ಸರ್, ರಾಣಾ ವಾಪಸ್ ಬಂದಿದ್ದಾನೆ ಮತ್ತು ಇವಾಗ ತಾನೇ ಅವನ ಬಲವಾದ ಜನರು ಮುಂಬೈ ನಗರಕ್ಕೆ ಹೊರಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನೀಡ್ತಾನೆ. ಅವರು ಮುಂಬೈ ತಲುಪಲಿ. ಒಮ್ಮೆ ಅವರು ನಗರಕ್ಕೆ ಕಾಲಿಟ್ಟಿದಂತೆ ಅಲ್ಲಿಂದಲೇ ಅವರು ಸಂಪೂರ್ಣವಾಗಿ ಕಣ್ಮರೆಯಾಗುವಂತೆ ಸ್ಕೆಚ್ ಹಾಕಿ. ಹಾಗೆ ಸದ್ಯಕ್ಕೆ ತರಾತುರಿಯಲ್ಲಿ ಯಾವುದೇ ಚಲನೆ ಮಾಡಬೇಡಿ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಸ್ವಲ್ಪ ಟೈಮ್ ಕೊಟ್ಟು. ನನ್ನ ಮೃಡು ಇವಾಗ ಮುಂಬೈನಲ್ಲಿ ಇಲ್ಲದಿರುವಾಗ ಅವಳ ಅನುಪಸ್ಥಿತಿಯಲ್ಲೇ ನಾವು ಮೊದಲು ಈ ರಾಣನನ್ನು ಸಂಪೂರ್ಣವಾಗಿ ನೋಡ್ಕೊಳ್ಬೇಕು. ಅವನ ಕಥೆಯನ್ನು ಕ್ಲೋಸ್ ಮಾಡಬೇಕು. ಅವನಿಂದ ಬರುವಂತಹ ಯಾವುದೇ ಕಷ್ಟಗಳು ಮತ್ತು ತೊಂದರೆಗಳು ಕೂಡ ಅವಳ ಮೇಲೆ ಸ್ವಲ್ಪವೂ ಬೀಳಬಾರ್ದು. ಇದು ನನ್ನ ಆರ್ಡರ್ ಅಂತ ವಿಶೇಷ್ ಗಂಭೀರವಾಗಿ ಫೋನಲ್ಲಿ ಆದೇಶ ಮಾಡ್ತಾ ಇದ್ದಾನೆ. ಹೌದು ಸರ್, ಆ ಕಡೆ ಏನು ತೊಂದರೆ ಆಗದಂತೆ ನಾನು ಎಲ್ಲವನ್ನ ಜಾಗರೂಕತೆಯಿಂದ ನೋಡ್ಕೊಳ್ತಾ ಇದ್ದೀನಿ ಎಂದು ಆ ವ್ಯಕ್ತಿ ಫೋನ್ ಕಟ್ ಮಾಡಿ ತಕ್ಷಣ ಮುಂಬೈನಲ್ಲಿರುವಂಥ ಸೂರ್ಯವಂಶಿ ಭವನದ ಮುಖ್ಯ ಗಾರ್ಡ್ಗೆ ಕರೆ ಮಾಡಿ ಇಡೀ ರಕ್ಷಣಾ ಯೋಜನೆಯನ್ನು ವಿವರಿಸ್ತಾನೆ. ಇತ್ತ ಅಂಡಮಾನ್ನ ಬಂಗಲೆಯಲ್ಲಿ ಸಂಜೆಯ ಸಮಯವಾಗಿತ್ತು. ಅನ್ವಿತಾ ಮೆಲ್ಲನೆ ಬಂದು ಋಗ್ವೇದನನ್ನು ಮುಟ್ಟಿ ಕಾಡಿಸಲು ಶುರು ಮಾಡ್ತಾಳೆ. ಹೇ ವೇದ್ ಎಂದು ಅನ್ವಿತಾ ಅವನನ್ನು ಮುದ್ದಾಗಿ ಕರೆದಳು. ಮಾತಾಡನ್ವಿತಾ. ಅವಳ ಬಾಯಿಂದ ಆ ಮಧುರವಾದ ಧ್ವನಿ ಕೇಳಿದ ತಕ್ಷಣವೇ ಅವನ ಇಡೀ ಮನಸ್ಸು ಕರಗಿ ಹೋಗ್ತಾ ಇತ್ತು. ಇಲ್ಲಿ ಕೇಳು ವೇದ್, ಆ ಕೆಲಸದ ಆಂಟಿ ಹೇಳ್ತಿದ್ರು, ನಮ್ಮ ಬಂಗಲೆಯ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ಒಂದು ದೊಡ್ಡ ದಟ್ಟವಾದ ಕಾಡಿದೆ. ಅಲ್ಲಿ ಸಂಜೆ ಸಮಯದಲ್ಲಿ ಕತ್ತಲಾಗ್ತಿದ್ದಂಗೆ ಬೇರೆ ಬೇರೆ ರೀತಿಯ ಅಪರೂಪದ ವರ್ಣರಂಜಿತ ಚಿಟ್ಟೆಗಳ ಗುಂಪಾಗಿ ಬರುತ್ತವೆ. ಅದೊಂದು ಅದ್ಭುತವಾದ ನೋಟ ಅಂತ ಹೇಳ್ತಿದ್ರು. ನನಗದು ನೋಡಬೇಕು ಅಂತ ಅನ್ವಿತಾ ಆಸೆಯಿಂದ ಕಣ್ಣನ್ನು ಹರಳಿಸ್ತಾಳೆ. ಹಾಂ ಗೊತ್ತು ಅನ್ವಿತಾ. ನಾನು ಚಿಕ್ಕವನಿದ್ದಾಗ ಅಮ್ಮನ ಜೊತೆ ಒಮ್ಮೆ ಅಲ್ಲಿಗೆ ಹೋಗಿದೆ. ಋಗ್ವೇದ ಹಳೆಯ ನೆನಪನ್ನು ನೆನಪಿಸ್ಕೊಳ್ತಾನೆ. ಹಾಗಾದರೆ ನಾವು ಇವಾಗಲೇ ಅಲ್ಲಿಗೆ ಹೋಗೋಣವಾ ಪ್ಲೀಸ್? ಅವಳು ಮಗುವಿನ ಥರ ಆಟ ಹಿಡಿದು ಒಂದು ಕಾಲಿನ ಮೇಲೆ ನಿಂತಿತು. ಅನ್ವಿತಾ, ಇವಾಗ ಸಂಜೆ ಆಗಿದೆ, ಬೇಕಾದರೆ ನಾಳೆಯೂ ಹೋಗ್ಬೋದು. ಇವತ್ತು ರೆಸ್ಟ್ ತಗೋ. ಋಗ್ವೇದ ಅವಳ ಕೈಯನ್ನು ಪ್ರೀತಿಯಿಂದ ಎಳೆದು ಮತ್ತೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಮಾಡ್ತಾನೆ. ಅಯ್ಯೋ, ನಾವು ನಾಳೆ ಮೇಲಿನ ಇತಿಹಾಸದ ದೊಡ್ಡ ವಸ್ತು ಸಂಗ್ರಹಾಲಯಗಳಿಗೆ ಹೋಗ್ತಿದ್ದೀವಿ ಅಂತ ನೀನೇ ಹೇಳಿದ್ದೆ ಅಲ್ವಾ? ಹಾಗಾಗಿ ಆ ಸುಂದರ ಚಿಟ್ಟೆಗಳನ್ನು ನೋಡೋ ಇವಾಗಲೇ ಹೋಗಬೇಕು. ಅನ್ವಿತಾ ಆಟ ಹಿಡಿತಾನೆ ಇದ್ದಾಳೆ. ಸರಿ ಮಹಾರಾಣಿ, ನೀನು ಆಟದ ಮುಂದೆ ನಾನು ಸೋತೆ, ಹೋಗೋಣ ಬನ್ನಿ ಅಂತ ಋಗ್ವೇದ ನಗುತ್ತಾ ತಕ್ಷಣ ಒಂದು ದೊಡ್ಡ ಟಾರ್ಚ್ ಲೈಟನ್ನು ತೆಗೆದುಕೊಂಡು ತಾವಿಬ್ಬರು ಕಾಡಿನ ಕಡೆಗೆ ಹೋಗುತ್ತಿರುವ ವಿಷಯವನ್ನು ಬಂಗಲೆಯಲ್ಲಿದ್ದ ಚಿಕ್ಕಮ್ಮನಿಗೆ ತಿಳಿಸಿ ಹೊರಗೆ ಹೊರಡುತ್ತಾರೆ. ಅವರು ಬಂಗಲೆಯಿಂದ ಹೊರಗೆ ಹೋದಾಗ ಹವಾಮಾನ ಸ್ವಲ್ಪ ಕೆಟ್ಟದಾಗಿತ್ತು. ಮೋಡ ಕವಿದಿತ್ತು. ಆದರೆ ಅಂಡಮಾನ್ನ ಕರಾವಳಿ ತೀರದಲ್ಲಿ ಇಷ್ಟೊಂದು ಭೀಕರವಾದ ಹಠಾತ್ ಮಳೆ ಬರುತ್ತದೆ ಅಂತ ಇಬ್ಬರು ಸ್ವಲ್ಪವೂ ಕೂಡ ಭಾವಿಸಿರಲಿಲ್ಲ. ಅದರ ಬಗ್ಗೆ ಯಾವುದೇ ಮುನ್ಸೂಚನೆಗಳು ಕೂಡ ಇರಲಿಲ್ಲ. ಕಾಡಿನ ಒಳಗೆ ಹೋದಂತೆ ಅನ್ವಿತಾ ಅತ್ಯಂತ ಉತ್ಸಾಹದಿಂದ
ಹೂಗಳ ಮೇಲೆ ಕುಳಿತಿದ್ದ ಚಿಟ್ಟೆಗಳನ್ನು ನೋಡುತ್ತಾ ಋಗ್ವೇದನನ್ನು ತನ್ನ ನಗುವಿನಿಂದಲೇ ಬಹಳ ದೂರ ಕಾಡಿನ ಆಳಕ್ಕೆ ಕರೆದೊಯ್ದಳು. ಋಗ್ವೇದನು ಅವಳಿಗೆ ಯಾವುದೇ ತೊಂದರೆಯಾಗದಂತೆ ಅತ್ಯಂತ ಜಾಗರೂಕತೆಯಿಂದ ಅವಳನ್ನು ಹಿಂಬಾಲಿಸುತ್ತಾ ಅವಳ ಮುಗ್ಧತೆಗೆ ತನ್ನ ಕಣ್ಣುಗಳನ್ನು ತಿರುಗಿಸುತ್ತಿದ್ದ. ಇಲ್ಲಿ ಬಂಗಲೆಯಲ್ಲಿ ಆಗಬೇಕಾಗಿದ್ದ ಮಧುಚಂದ್ರದ ಒಂದು ಹನಿಮೂನನ್ನು ಹೊರತುಪಡಿಸಿ ಕಾಡಿನಲ್ಲಿ ಇನ್ಯಾವ ಸಾಹಸಗಳು ನಡೀತಿದೆ. ಅನ್ವಿತಾಳ ಪ್ರಕೃತಿಯ ಮೇಲಿನ ಅದೇ ಅಪಾರವಾದ ಪ್ರೀತಿ ಇವಾಗ ಇಡೀ ಕಾಡಿನಲ್ಲಿ ಅವಳನ್ನು ಆವರಿಸಿತು. ಆದರೆ ಅವಳು ಚಿಟ್ಟೆಗಳನ್ನು ನೋಡಿ ಮಗುವಿನಂತೆ ಮನಸ್ಸಾರೆ ನಗುತ್ತಿರುವುದನ್ನು ಕಂಡು ವೇದ್ಗೆ ತನ್ನ ಎಲ್ಲ ಆಯಾಸವನ್ನು ಮರೆತು ತುಂಬ ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿತ್ತಲ್ವ ವೇದ್? ಇಲ್ಲಿನ ವಾತಾವರಣ ಈಗ ಒಮ್ಮೆಲೆ ತುಂಬ ತಂಪಾಗಿದೆ ಅಲ್ವಾ? ಅನ್ವಿತಾ ತನ್ನ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಹೇಳ್ತಿದ್ದಾಳೆ. ಅವಮಾನ ಗಮನಿಸು ಅನ್ವಿತಾ, ನಾವು ತಡ ಮಾಡದೆ ಇವಾಗಲೇ ಇಲ್ಲಿಂದ ಬಂಗ್ಲೆಗೆ ವಾಪಸ್ ಹೊರಟುಬಿಡ್ಬೇಕು. ನೋಡು, ಆಕಾಶದಲ್ಲಿ ಮಳೆ ಬರುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಋಗ್ವೇದ ಆತಂಕದಿಂದ ಹೇಳ್ತಾನೆ. ಹೌದು, ವಾತಾವರಣ ನೋಡಿದರೆ ಹೆದರಿಕೆ ಆಗ್ತದೆ. ಬೇಗ ಹೋಗೋಣ. ಅನ್ವಿತಾ ಒಪ್ಕೊಂಡು ತಕ್ಷಣ ಅವನಿಗೆ ತನ್ನ ಕೈ ಕೊಟ್ಲು. ಅವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಬೇಗನೆ ಹೆಜ್ಜೆ ಹಾಕುತ್ತಾ ನಡೆಯಲು ಪ್ರಾರಂಭಿಸ್ತಾನೆ. ಏಕೆಂದರೆ ಅಂಡಮಾನ್ನ ಇಂತಹ ದಟ್ಟ ಕಾಡಿನಲ್ಲಿ ಹಠಾತ್ತಾಗಿ ಮಳೆ ಬರುವ ಮತ್ತು ಬಿರುಗಾಳಿ ಬೀಸುವ ಅಪಾಯಕಾರಿ ತುಂಬ ಅವನಿಗೆ ಜಾಸ್ತಿ ಗೊತ್ತಿತ್ತು. ಆದರೆ ಅವರು ಬಂಗಲೆಯನ್ನು ತಲುಪಲು ಅರ್ಧ ದಾರಿಯನ್ನು ತಲುಪಿರಲಿಲ್ಲ. ಅಷ್ಟರಲ್ಲೇ ಆಕಾಶದಲ್ಲಿ ಭಾರೀ ಗುಡುಗಿನೊಂದಿಗೆ ಬಲವಾದ ಬಿರುಗಾಳಿಯೊಂದಿಗೆ ರಣಭೀಕರ ಮಳೆ ಅನ್ನೋದು ಸುರಿಯೋಕೆ ಪ್ರಾರಂಭಿಸಿತು. ಗಾಳಿಯ ರಭಸಕ್ಕೆ ದೊಡ್ಡ ದೊಡ್ಡ ಮರಗಳು ಅಕ್ಷರಶಃ ನೆಲಕ್ಕೆ ಬಾಗಲು ಶುರು ಮಾಡ್ತವೆ. ಪ್ರಕೃತಿಯ ಭೀಕರ ರೌದ್ರಾವತಾರವನ್ನು ಕಣ್ಣಾರೆ ನೋಡಿ ಅನ್ವಿತಾ ಒಮ್ಮೆಲೆ ತುಂಬ ಭಯಪಡ್ತಾಳೆ. ಗಾಳಿ ತುಂಬಾ ಜೋರಾಗಿತ್ತು. ಅನ್ವಿತಾ, ನಾವು ಬಿರುಗಾಳಿಯಲ್ಲಿ ಇಲ್ಲಿಂದ ಮುಂದೆ ಬಂಗಲೆಯವರೆಗೆ ಹೋಗಲು ಖಂಡಿತ ಸಾಧ್ಯವಿಲ್ಲ. ಗಾಳಿಗೆ ಮರಗಳು ಬಿದ್ದರೆ ಅಪಾಯ. ನಾವು ಸದ್ಯಕ್ಕೆ ಎಲ್ಲಾದರೂ ಆಸರೆ ಪಡೆದು ನಿಲ್ಲಬೇಕು. ಋಗ್ವೇದ ಅವಳನ್ನು ತನ್ನ ಎದೆಗೆ ಸೇರಿಸ್ಕೊಂಡು ಹೋಗ್ತಾನೆ. ಆದರೆ ಎಲ್ಲಿ ನಿಲ್ಲುವುದು ವೇದ್? ಸುತ್ತಲೂ ಕೇವಲ ದಟ್ಟ ಕಾಡಿದೆ. ನನಗೆ ತುಂಬ ಭಯ ಆಗುತ್ತೆ. ಪ್ಲೀಸ್ ಏನಾದರೂ ಮಾಡು ವೇದ್. ಅವಳು ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಚಳಿಯಿಂದ ಸಂಪೂರ್ಣವಾಗಿ ನಡುಗ್ತಾ ಇದ್ದಾಳೆ. ಏನಾಗೋದಿಲ್ಲ ಅನ್ವಿತಾ, ಧೈರ್ಯವಾಗಿರು. ನಿನ್ನ ಜೊತೆ ನಿನ್ನ ಗಂಡ ಇರುವಾಗ ನಾನಿಲ್ಲಿದ್ದೀನಿ. ಅವಳನ್ನು ತನ್ನ ತೋಳುಗಳಲ್ಲಿ ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡು ಅವಳು ಟಾರ್ಚ್ ಬೆಳಕಿನಲ್ಲಿ ಮುಂದೆ ಹೆಜ್ಜೆ ಹಾಕಿದಾಗ ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಸಣ್ಣ ಹಂಟ್ ಅಂದರೆ ಗುಡಿಸಲು ಇರುವುದು ಅವನ ಕಣ್ಣಿಗೆ ಬೀಳುತ್ತೆ. ಬಹುಶಃ ಅಲ್ಲಿ ಸ್ಥಳೀಯ ಕಾಡಿನ ಜನರಿಂದ ಏನಾದರೂ ಸಹಾಯ ಅಥವಾ ಆಸರೆ ಸಿಗ್ಬೋದು ಅನ್ನೋ ಆಸೆಯಿಂದ ಋಗ್ವೇದ ಬೇಗನೆ ಅವಳನ್ನು ಕರೆದುಕೊಂಡು ಹೋಗಿ ಆ ಗುಡಿಸಲಿನ ಬಾಗಿಲನ್ನು ಜೋರಾಗಿ ತಡ್ತಾನೆ. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮನುಷ್ಯರ ಧ್ವನಿಯೂ ಇರಲಿಲ್ಲ. ಅದು ಖಾಲಿ ಇದ್ದ ಕಾರಣ ವೇದ್ ಮೆಲ್ಲನೆ ಗುಡಿಸಲಿನ ಬಾಗಿಲು ತಡೆದಾಗ ಅದು ತೆರೆದುಕೊಳ್ಳುತ್ತೆ. ತಕ್ಷಣ ಇಬ್ಬರು ಒಳಗೆ ಹೋಗ್ತಾರೆ. ಅಲ್ಲಿ ಒಳಗೆ ಹೋದ ನಂತರ ಕನಿಷ್ಠ ಪಕ್ಷ ಭಾರೀ ಬಿರುಗಾಳಿ ಅಥವಾ ಮಳೆ ಹೊಡೆತದಿಂದ ಅವರಿಬ್ಬರ ಪ್ರಾಣ ರಕ್ಷಿಸಲ್ಪಡುತ್ತೆ. ಆದರೆ ಅನ್ವಿತಾ ಈಗಾಗಲೇ ತಲೆಯಿಂದ ಕಾಲಿನವರೆಗೆ ಸಂಪೂರ್ಣವಾಗಿ ಮಳೆಯಲ್ಲಿ ತೊಯ್ದು ಒದ್ದೆ ಆಗಿದ್ದರಿಂದ ತಣ್ಣನೆಯ ಗಾಳಿಗೆ ಅವಳಿಗೆ ಒಮ್ಮೆಲೆ ನೆಗಡಿ, ಜ್ವರ, ಶೀತ ಜೋರಾಗಿ ಸೀನೋಕೆ ಪ್ರಾರಂಭ ಆಗುತ್ತೆ. ಅವಳ ಇಡೀ ದೇಹ ಚಳಿಯಿಂದ ನಡುಗ್ತಾ ಇತ್ತು. ಅನ್ವಿತಾ, ಮೊದಲು ಈ ಕಡೆ ಬಾ, ಇಲ್ಲಿ ಒಣಗಿರುವ ಜಾಗದಲ್ಲಿ ಕುಳಿತುಕೋ. ಋಗ್ವೇದ ಕಾಳಜಿಯಿಂದ ಅವಳನ್ನು ಕರೆದು ಅಲ್ಲಿ ಪಕ್ಕದಲ್ಲಿದ್ದ ಒಂದು ಹಳೆಯ ಒಣಗಿದ ಹಾಳೆಯನ್ನು ತೆಗೆದು ಅವಳ ಹೆಗಲ ಮೇಲೆ ಹಾಕಿ ನೆಲದ ಮೇಲೆ ಕೂರಿಸ್ತಾನೆ. ಆದರೆ ಅವಳ ಬಟ್ಟೆಗಳು ಪೂರ್ತಿಯಾಗಿ ಒದ್ದೆಯಾಗಿದ್ದರಿಂದ ಚಳಿಯ ತೀವ್ರತೆಗೆ ಅವಳು ಒಳಗೊಳಗೆ ನರಳುತ್ತಾ ಇದ್ಲು. ಇಬ್ಬರ ಬಟ್ಟೆಗಳು ಒದ್ದೆಯಾಗಿ ಇಡೀ ವಾತಾವರಣವನ್ನೇ ರೋಮಾಂಚನಕಾರಿಯಾಗಿ ಮಾಡಿತ್ತು. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್